ನಿನ್ನೆ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಮೈದಾಡಿ ಮತ್ತು ದೇವ್ರ ಮನೆ ಹೋಗ್ಬೇಕಂತ ಇದ್ದೀವಿ. ಅಲ್ಲೇ ಸ್ಟ್ರೇಟಾಗಿ ಕ್ಯಾತನಮಕ್ಕಿ ಕಾಣಿಸ್ತಾ ಇದೆ ನೋಡಿ. ಕ್ಲಿಯರಾಗಿ ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ, ಮ್ಯಾಪ್ಸಲ್ಲೂ ಚೆಕ್ ಮಾಡಿದೆ, ಅದೇ ಕ್ಯಾತನಮಕ್ಕಿ ಅಂತ ತೋರಿಸ್ತಾ ಇದೆ ನೋಡಿ. ಒಂದ್ಸರಿ ಕರೆಕ್ಟಾಗಿ ಕ್ಯಾತನಮಕ್ಕಿ ಇವೆಲ್ಲ ಹೆಂಗೆ ಚೆನ್ನಾಗಿ ಕಾಣಿಸ್ತಾ. ಇವರೇ ಗಣೇಶ್ ಅಂತ ಕಾಲು ಸುಂಕ ಹೋಮ್ ಸ್ಟೇ ವ್ಯವಸ್ಥೆ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬಂದಾಗ ವಿಸಿಟ್ ಮಾಡಿ ಆಯಿತಾ? ಹಾಂ, ಕಲ್ಸಂಕ ಮಿಸ್ಟ್ ಹೋಮ್ ಸ್ಟೇ ಅಂತ ನಿಯರೆಸ್ಟ್ ಎಲ್ಲ ಇರೋದು ನಮ್ಮ ಸ್ಟೇ. ಬಟ್ ಇಲ್ಲಿ ನಾವು 6 ಕಿಲೋಮೀಟ್ರ್ ಇದೆ, 6 ಕಿಲೋಮೀಟ್ರ್ ಇದೆ ನಮಗೆ. ಬಟ್ ಈ ಸಂಸೆ ಅಂತ ಪ್ಲೇಸಿಂದ ನಿಯರೆಸ್ಟ್ ಬೇಸಿಗೆ ಅಲ್ಲಿಂದ ಒಂದು 5-10 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಬಟ್ ಸರ್ವಿಸ್ ಇರುತ್ತೆ, ಗಾಡಿ ಇರುತ್ತೆ, ನಮ್ಮದು ಗೈಡ್ ಇರುತ್ತೆ, ಫುಡ್ ಸ್ಟೇ ಎಲ್ಲ ಸರ್ವಿಸ್ ಬಗ್ಗೆ ನೀವೇ ಹೇಳಬೇಕು. ಫುಡ್ ಮಾತ್ರ ಅಲ್ಟಿಮೇಟ್ ರೀ. ಆಮೇಲೆ ಹೋಮ್ಲಿ ನಾವು ಹೊರಗಡೆ ನಮ್ಮ ಮನೆಗೆ ಹೋಗಿ ಬಂದಿದ್ದೀವಿ ಅಷ್ಟೇ, ಆ ಥರ ಫೀಲಿಂಗ್. ಬನ್ನಿ ನೀವು ಇಲ್ಲಿ ಬಂದಾಗ. ನಾವಿವಾಗ ಮೈದಾಡಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ತುಂಬ ಸರಿ ದಾರಿ ತಪ್ಪಿ ಲಾಸ್ಟ್ ಟೈಮ್ ಬಂದಾಗೂ ಹೋಗಿದ್ದ ದಾರಿ ಎಲ್ಲ ನೆನಪಾರ್ಬಿಟ್ಟಿತ್ತು. ಈಗ ಇಲ್ಲಿ ಟಾಪ್ವರೆಗೂ ಗಾಡಿನ ಕರ್ಕೊಂಬಂದೀವಿ ನೋಡಿ. ವ್ಯೂ ಹೇಗಿದೆ ಇಲ್ಲೆಲ್ಲ, ಸಖತ್ ಇರೋದೆಲ್ಲ ನೋಡಿ. ಅಲ್ಲಿ ಒಂದು ಫಾಲ್ಸ್ ಬೀಳ್ತಿದೆ, ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಮಗೂ. ಅಲ್ಲೊಂದು ಫಾಲ್ಸ್ ಬೀಳ್ತಿದೆ. ಈ ಕಡೆ ನಾವು ಇದು ವ್ಯೂ ಪಾಯಿಂಟು ಅದು ಕಾಣಿಸ್ತಿದೆಯಲ್ಲ, ಅದೇ ರಾಣಿಜರಿದು ಪ್ಲೇಸ್. ಲಾಸ್ಟ್ ಟೈಮ್ ಬಂದಾಗ ಏನು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಫುಲ್ ಹೆವಿ ಮಳೆ ಇತ್ತು, ಮಿಸ್ಟ್ ಇತ್ತು, ಕರೆಕ್ಟಾಗಿ ವ್ಯೂ ಸಿಗ್ತಿರ್ಲಿಲ್ಲ. ಇದು ಆವಾಗಲೇ ನಾವು ದಾರಿ ತಪ್ಪಬೇಕಾದ್ರೆ ರಾಣಿಜರಿ, ಬಳ್ಳಾರದುರ್ಗ ಎಲ್ಲ ಕ್ಲಿಯರಾಗಿ ಕಂಡಿತ್ತು. ಬಟ್ ನಾವು ದಾರಿ ತಪ್ಪಿ ಈ ಕಡೆ ಬರೋ ಅಷ್ಟರಲ್ಲೇ ಫುಲ್ಲು ಮಿಸ್ಟ್ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರಾಣಿಜರಿ ಗುಡ್ಡ, ಅದ್ರ ಪಕ್ಕಕ್ಕೆ ಇರೋದೇ ಬಳ್ಳಾರದುರ್ಗ ಐತೆ. ಈ ಕಡೆ ಫಾಲ್ಸ್ ಎಲ್ಲ ಹೆವಿ ವ್ಯೂ. ಈ ಕಡೆ ಇದು ಹೋಗೋದಿದೆ ಅಲ್ಲ, ಆ ಕಡೆನೇ ನೇತ್ರಾವತಿ ಬರೋದು. ನಿನ್ನೆ ನಾವು ಟ್ರೆಕ್ಕಿಂಗ್ ಮಾಡಿದಾಗೆಲ್ಲ ನೇತ್ರಾವತಿಯಿಂದ ಫುಲ್ ಈ ಕಡೆ ರಾಣಿಜರಿ ಎಲ್ಲ ಕ್ಲಿಯರಾಗಿ ಕಾಣಿಸ್ತಿತ್ತು. ಬಟ್ ಇವತ್ತು ಸ್ವಲ್ಪ ಮಿಸ್ಟ್ ಆಗಿದೆ. ಬಟ್ ಇವತ್ತು ನೇತ್ರಾವತಿ ಹತ್ರ ಒಳ್ಳೆ ವ್ಯೂ ಇದೆ. ಅದೇ ಇವತ್ತು ಅಲ್ಲಿ ಹೋಮ್ ಸ್ಟೇ ಅವರೆಲ್ಲ ಹೇಳ್ತಿದ್ರು, ಗೈಡ್ಗಳೆಲ್ಲ ತುಂಬ ಚೆನ್ನಾಗಿದೆ ನೇತ್ರಾವತಿ ಇವತ್ತು ಅಂತ. ಇವಾಗ ಜಸ್ಟ್ ನೆಟ್ಟಲ್ಲಿ ಸರ್ಚ್ ಮಾಡಿದೆ, ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತಿಲ್ಲ. ಹಾಂ, ಇವಾಗ ನೋಡಿ, ಅದೇ ಗಡೇಕಲ್ಲು ಅಂತ ತೋರಿಸ್ತಾ ಇದೆ ಇಲ್ಲಿ. ಇದೇ ಗಡೇಕಲ್ಲು, ಸೇಮ್ ಅದೇ ಥರ ಫಾರ್ಮೇಷನ್ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೇ ಗಡೇಕಲ್ಲು. ಇವಾಗ ಜಸ್ಟ್ 1 ಪಾಯಿಂಟ್ ನೆಟ್ವರ್ಕ್ ಸಿಕ್ತು, ಅದರಲ್ಲೇ ನಾವು ಕನ್ಫರ್ಮ್ ಮಾಡ್ಕೊಂಡೆ ಅದು ಗಡೇಕಲ್ಲು ಹೌದಾ ಇಲ್ಲೋ ಅಂತ. ಸೇಮ್ ಅದೇ. ಇವಾಗ ಮೈದಾಡಿಯಿಂದ ಹೊರಟು ಇವಾಗ ದೇವ್ರ ಮನೆ ಹೋಗ್ಬೇಕಂತ ಐತೆ. ದೇವ್ರ ಮನೆ ಹತ್ರ ಹೋಗಿ ಅಲ್ಲಿ ಈ ಥರ ವ್ಯೂಸು, ಇಲ್ಲಿ ಅಷ್ಟು ಮಿಸ್ಟ್ ಇರಲಿಲ್ಲ ಅಂದರೆ ಸಾಕು, ಅಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ವ್ಯೂ ಕಾಣುತ್ತೆ. ಇಲ್ಲಂತೂ ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟ್ ದೇವ್ರ ಮನೆ ಹತ್ರ ಒಂದು ಸ್ವಲ್ಪ ವ್ಯೂ ಸಿಗಲಿ ಅಂತ. ದೇವ್ರ ಮನೆ, ಹಾಂ, ಇಲ್ಲೇ ಸ್ಟ್ರೇಟ್ ಹೊಡಿದ್ರು ಮಾಡಿದ್ರೆ ಇಲ್ಲೇ ಐತೆ ದೇವ್ರ ಮನೆ ದೇವಸ್ಥಾನ. ಇಲ್ಲೇ ನೋಡಿ ದೇವ್ರ ಮನೆ ದೇವಸ್ಥಾನ ಇಲ್ಲೇ. ಯಾಕೋ ಡೋರ್ ಹಾಕಿದ್ದಾರೆ, ಕೀ ಎಲ್ಲ ಹಾಕೊಂಡು ಹೋದರೆ. ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಇವಾಗ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ ಎಲ್ಲರೂ. ಇವಾಗ ದೇವ್ರ ಮನೆ ಪಾರ್ಕಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಮುಂದೆ ಸ್ಟೆಪ್ಸಿಂದ ಹತ್ಕೊಂಡು ಹಿಂಗೆ ಮೇಲೆ ವ್ಯೂ ಪಾಯಿಂಟ್ ನೋಡ್ಬೇಕು. ಇವಾಗ ಏನಷ್ಟೇನು ಮಿಸ್ಟಿಲ್ಲ, ಎಲ್ಲ ಕ್ಲಿಯರ್ ಆದಂಗಿದೆ. ಇಲ್ಲಿಂದ ಹಿಂಗೆ ಮೇಲೆ ನೋಡ್ಕೊಂಡು ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ, ಅದ್ರ ಹತ್ರ ಹೋಗ್ಬೇಕು ಅಂತ ಇದೆ. ಭಾಳ ಏನು ಹತ್ತೋದಿಲ್ಲ ಇದೆ. ಇಲ್ಲೇ ಸ್ವಲ್ಪ ಮೇಲೆ ಹೋದರೆ ವ್ಯೂ ಪಾಯಿಂಟು. ಹಾಗೆ ನೀವು ಸಾಲಕ್ಕೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು. ಫುಲ್ ಬರೀ ವ್ಯೂ ಅಂದರೆ ವ್ಯೂ ಇದೆ ಎಲ್ಲ ಕಡೆ. ಇಲ್ಲಿ ಮೇಲ್ಗಡೆ ಬಂದ್ವಿ, ಎಷ್ಟು ಚೆನ್ನಾಗಿ ವ್ಯೂ ಸಿಗ್ತಾ ಇದೆ ಅಂದರೆ ನೀವು ಒಂದ್ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತು ದೇವ್ರ ಮನೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಅದೇ ಈ ರೂಟಲ್ಲಿ ಹಿಂಗೆ ಹೋದರೆ ಈ ಕಡೆ ರೋಡ್ ಹೋಗ್ತಾ ಇದೆಯಲ್ಲ, ಆ ಕಡೆ ಹೋದರೆ ಎತ್ತಿನ ಭುಜ, ಬೆಟ್ಟ ಭೈರವೇಶ್ವರ ಆ ಕಡೆ ಎಲ್ಲ ಹೋಗ್ಬೋದು.
ಆದರೆ ರೋಡ್ ಅಷ್ಟು ಸರಿ ಇಲ್ಲ. ಕರೆಕ್ಟಾಗಿ ಎತ್ತಿನ ಭುಜಕ್ಕೆ ಈಸಿಯಾಗಿ ನೀವು ಟ್ರೆಕ್ ಮಾಡಬೇಕಂದ್ರೆ ಬೆಸ್ಟ್ ಅಂದರೆ ನೀವು ಆ ಕಡೆ ಮೂಡಿಗೆರೆ ಹೋಗಿ ಆ ಕಡೆ ಬೈರಾಪುರ ಸೈಡ್ ಹೋಗ್ಬಿಡ್ಬೇಕು. ಈ ಕಡೆ ಬಂದರೆ ಮತ್ತೆ ರೂಟ್ ಸರಿ ಇಲ್ಲ. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ದೇವ್ರ ಮನೆಗೆ. ನೋಡಿಲಿ ಈ ಕಡೆ ಎಲ್ಲ ಫುಲ್ ಮಿಸ್ಟ್ ಆಗಿದೆ ಇವಾಗ, ಫುಲ್ ಅಂದರೆ ಫುಲ್ ಮಿಸ್ಟು. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಫುಲ್ ಚೆನ್ನಾಗಿ ಸಿಕ್ತು ವ್ಯೂಸ್ ಎಲ್ಲ, ಆರಾಮಾಗಿ ಫೋಟೋಸ್ ತಗೊಂಡ್ವಿ.